ಹಾಯ್ ಹೆಲ್ಲೋ ನಮಸ್ಕಾರ. ಇವತ್ತು ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ನನ್ನ ತಲೆಗೆ ಐಡಿಯಾ ಏನು ಹೊಳಿತಂದರೆ, ತರಕಾರಿ ಇದೆ ಮನೆಯಲ್ಲಿ, ಎಲ್ಲ ತರಕಾರಿ ಹಾಕಿ ತರಕಾರಿ ಸಾರು ಮಾಡೋಣ ಅಂತ ನನ್ನ ತಲೆಗೆ ಹೊಳಿತು. ಅದಕ್ಕಾಗಿ ಬನ್ನಿ, ಯಾರ್ಯಾರಿಗೆ ತರಕಾರಿ ಸಾರು ಮಾಡೋಕ್ಕೆ ಬರಲ್ವೋ ಈ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಬನ್ನಿ, ಹಾಗೆ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ಇವಾಗ ನಾನು ಕೊತ್ತಂಬರಿ ಮಸಾಲೆ ಐಟಮ್ ತಗೊತಿದ್ದೀನಿ. ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಒಣಕೊಬ್ಬರಿ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಕಾಯಿ ಬೇಕಾದರೂ ತುರಿದು ಹಾಕ್ಕೋಬೋದು. ಎರಡೂ ಟೇಸ್ಟ್ ಚೆನ್ನಾಗಿರ್ತವೆ. ಎಲ್ಲ ಮಸಾಲೆ ಜೋಡಿಸ್ಕೊಂಡಿದ್ದೀನಿ. ಇವಾಗ ಜಾರ್ನಲ್ಲಿ ಹಾಕ್ಕೊತೀನಿ ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು, ಕೊಬ್ಬರಿ, ಈರುಳ್ಳಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಇವಾಗ ಮಸಾಲೆಗೆ ಹಾಕ್ಕೊತೀನಿ. ಮಸಾಲೆ ದಪ್ಪ ದಪ್ಪ ರುಬ್ಕೋಬಾರ್ದು, ನುಣ್ಣಗೆ ರುಬ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಸಾರು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ದಪ್ಪ ದಪ್ಪ ಮಸಾಲೆ ಆದರೆ ಸಾರು ಟೇಸ್ಟು ಹೊರಟೋಗುತ್ತೆ, ಚೆನ್ನಾಗಿರಲ್ಲ. ಇಲ್ಲಿ ನೋಡಿ, ಜಾರಿಗೆ ಮಿಕ್ಸಿಗೆ ಹಾಕ್ಕೊಂಡೆ. ಆಮೇಲೆ ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಕ್ಕಿದ್ದೀನಿ. ನೋಡಿ, ಕರಿಬೇವು ಹಾಕಿ ಸಾಸಿವೆ ಹಾಕಿದ್ದೀನಿ. ಇವಾಗ ಕಟ್ ಮಾಡಿರೋ ಈರುಳ್ಳಿ ಹಾಕಿದ ತಕ್ಷಣ ಮಸಾಲೆ ಹಾಕಬೇಡಿ, ಯಾಕಂದರೆ ಟೇಸ್ಟ್ ಬರಲ್ಲ. ಈರುಳ್ಳಿ ಸ್ವಲ್ಪ ಡ್ರೈ ಆಗಬೇಕು, ಕೆಂಪಗೆ ಹಾಕ್ಬೇಕು. ಸ್ವಲ್ಪ ಈರುಳ್ಳಿ ಕೆಂಪಗಾದ್ಮೇಲೆ ಹಾಕಿ ಮಸಾಲೆ. ಇವಾಗ ಹಾಕಿದರೆ ಚೆನ್ನಾಗಿರಲ್ಲ, ಮಸಾಲೆ ಸ್ವಲ್ಪ ಡ್ರೈ ಆಗಬೇಕು. ನೋಡಿ, ಇವಾಗ ಡ್ರೈ ಆಗಿದೆ. ಇವಾಗ ಮಸಾಲೆ ಹಾಕ್ತೀನಿ. ಒಂದು ಟಿಪ್ಸ್ ಹೇಳ್ತೀನಿ, ಮಸಾಲೆ ಹಾಕಿದ ತಕ್ಷಣ ಒಬ್ಬೊಬ್ಬರು ತರಕಾರಿ ಹಾಕ್ತಾರೆ ಹಿಂದೆಯೇ. ಆ ಥರ ಮಾಡಬೇಡಿ, ಯಾಕಂದರೆ ಮಸಾಲೆ ವಾಸನೆ ಎಲ್ಲ ಹೋದ್ಮೇಲೆ ತರಕಾರಿ ಹಾಕಿ, ಇಲ್ಲಾಂದರೆ ಹಸಿ ವಾಸನೆ ಇದ್ದರೆ ಸಾರು ಚೆನ್ನಾಗಿ ಬರಲ್ಲ. ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಕುದಿಬೇಕು, ಆಮೇಲೆ ತರಕಾರಿ ಹಾಕಬೇಕು. ಡ್ರೈ ಆಗಲಿಲ್ಲ ಅಂದರೆ ಮಸಾಲೆ ಸಾರು ಚೆನ್ನಾಗಿರಲ್ಲ. ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ನಾನು ಹಂಗೆ ಮಸಾಲೆ ಡ್ರೈ ಆಗೋವರೆಗೂ ಬಿಡ್ತೀನಿ. ಇವಾಗ ಉಪ್ಪು ಹಾಕ್ಕೊತಿದ್ದೀನಿ. ನೋಡಿ, ಬೇಕಾದಷ್ಟು ಉಪ್ಪು. ನಾನು ಮನೇಲಿ ಮಾಡ್ಕೊಂಡಿರೋ ಮಸಾಲೆ ಪುಡಿ ಹಾಕ್ಕೊತೀನಿ. ರೆಮಿಡಿ ಮಾಡ್ಕೊಂಡಿದ್ದೀನಿ ನಾನು ಮಸಾಲೆನ, ಅದು ಒಂದ್ಸರಿ ನಿಮಗೆ ತೋರಿಸ್ತೀನಿ ಮಸಾಲೆ ಹೇಗೆ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ. ನೋಡಿ, 2 ಟೀ ಸ್ಪೂನು ಮಸಾಲೆ ಹಾಕ್ಕೊಂಡೆ, ಅರಿಶಿನ ಪುಡಿ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ. ಇಲ್ಲಿ ನೋಡಿ, ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಹಾಕಿದ್ಮೇಲೆ ಅದು ಸಹ ಡ್ರೈ ಆಗಬೇಕು ಒಂದು ಸ್ವಲ್ಪ. ನೋಡಿ, ಇಲ್ಲಿ ಈ ಥರ ಡ್ರೈ ಆದರೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಸಾರು ಚೆನ್ನಾಗಿರುತ್ತೆ. ಇವಾಗ ಜಾರಿಂದ ಮಸಾಲೆ ಹಾಕ್ಕೊಂಡಲ್ಲ, ಸ್ವಲ್ಪ ಮಸಾಲೆ ಹಾಗೆ ಉಳಿದಿತ್ತು, ಅದಾಗ ಒಂದು ಸ್ವಲ್ಪ ಲೋಟ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಾಕಿದ್ದೀನಿ. ಇಲ್ಲಿ ನೋಡಿ, ಇವಾಗ ಉಪ್ಪು ಖಾರ ಹೇಗಿದೆ ಅಂತ ನೋಡ್ತಿದ್ದೀನಿ. ಚೆನ್ನಾಗೈತೆ, ಸೂಪರಾಗೈತೆ. ನೀರು ಹಾಕಿದ್ಮೇಲೆ ಈ ಥರ ಹಾಕಬೇಕು. ಇಲ್ಲಿ ನೋಡಿ, ಕುದೀತಾ ಇದೆ. ಇವಾಗ ತರಕಾರಿ ಹಾಕ್ಕೊತೀನಿ. ತರಕಾರಿ ಆದಮೇಲೆ ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡಿ, ತರಕಾರಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ವಾಸನೆ ಎಲ್ಲ ಹೋಗುತ್ತೆ. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಒಂದು 2 ವಿಸಿಲ್ ಬಂದರೆ ಸಾಕು. ಇಲ್ಲಿ ನೋಡಿ, ಈ ಥರ ಮಿಕ್ಸ್ ಮಾಡಿ, ಉಪ್ಪು ಸಾಲ್ಟ್ ಬಂದೈತಾ ಇಲ್ಲ ಅಂತ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಮುಚ್ಚಿಕ್ಕಿದ್ದೀನಿ. ಒಂದು 2 ವಿಸಿಲ್ ಬಂತು. ಓಪನ್ ಮಾಡಿದೆ, ನೋಡಿದೆ, ರುಚಿಯಾಗಿತ್ತು. ಅನ್ನದ್ರಾಗ ಹಾಕೊಂಡು ತಿಂತಾಯಿದ್ರೆ ವಾವ್, ಎಮ್ಮಿ ರುಚಿಯಾಗಿ 5 ನಿಮಿಷದಲ್ಲಿ ಆಗುವಂತಹ ತರಕಾರಿ ಸಾಂಬಾರು ರೆಡಿ. ಇಲ್ಲಿ ನೋಡಿ, ಫೈನಲಿ ಈ ಥರ ಬಂದಿದೆ ಸಾರು. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಲವ್ ಯು ಆಲ್, ಬಾಯ್ ಬಾಯ್.